ನಮ್ಮವ್ವ ನೋಡ್ರಿ ಇಲ್ಲಿ ಏನೋ ತೊಗೊಂಬಂದಾರ ನೋಡ್ರಿ ಬ್ರೆಡ್ ಇದೇನ್ರಿ ಇದು ಜಾಮೂನ್ ಮಕ್ಕ ತೋರಿಸ್ಲೇನ್ರಿ ತೋರಿಸ್ರಿ. ಏವ ಏನು ಹಚ್ಕೊಂಬಂದ್ಬಿಟ್ಟಾರ್ರಿ ಇದು ಹಿಟ್ಟು ಹಚ್ಕೊಂಡಿವ್ರಿ. ಏನ್ರಿ ಹಿಟ್ಟು ಯಾ ಹಿಟ್ರಿ ಇದು ಕಡಲೆ ಹಿಟ್ಟು ಹಾಂ ಅಕ್ಕಿ ಚಂದ ಕಾಣ್ತೀರೇನ್ರಿ ಹಚ್ಕೊಂಡ್ರಿ? ಚಂದ ಅಲ್ರಿ, ಹಾಂ ರೀ ಈ ಕಲೆಗಳು ಎಲ್ಲ ಹೋಗ್ತಾವ್ರಿ. ಬಾ 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 ಬಿಡ್ರಿ ನೀವು ಇರ್ದು ಏನು ಇಲ್ಲ ಅಲ್ರಿ ಎಲ್ಲ ತಿಂದು ಕೊಟ್ರೇನ್ರಿ? ನಾ ಎಲ್ಲಿ ಬೀಳ್ತಂದ್ರೆ ಬಡ್ದಾಡಿ ತೆಗಿಯಾಕತ್ತೇನೆ ರೀ ಅದನ್ನ. ಹಾಂ ಅದು ನೋಡಿದ್ರೆ ತಳಕ್ಕೆ ಹೋಗ್ಬಿಟ್ಟೈತ್ರಿ. ಅಯ್ಯೋ ಶಿವ, ಎಲ್ಲಿ ಚಮಚಕ್ಕೆ ಹತ್ತತ್ತೆ, ಎಲ್ಲಿ ತಳಗೆ ಬೀಳುತ್ತಂತ ನಾ ಮಾಡಿದ್ರೆ ಶಿವ. ಹೇ ಗಾಯ್ಸ್, ಇವತ್ತು ನೋಡಿ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೋಸ್ಕರ ಈಗ ನಾವು ಇವತ್ತು ಸ್ವಲ್ಪ ಡಿಲೇ ಆಯಿತು. ನಿನ್ನೆ ಸ್ವಲ್ಪ ಅಲ್ಲಿ ಪ್ರಮೋಷನ್ ವೀಡಿಯೋ ಶೂಟ್ ಇತ್ತಲ್ಲ, ಅಲ್ಲೆಲ್ಲ ಹೋಗಿ ಏನು ಜಲ್ದಿ ಬರೋಕ್ಕೂ ಆಗಲಿಲ್ಲ, ಮತ್ತು ಜಲ್ದಿ ಬೆಳಗ್ಗೆ ಎದ್ದಳಕ್ಕೂ ಆಗಲಿಲ್ಲ. ಇವತ್ತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಜಲ್ದಿ ನಾನು ಸ್ಟುಡಿಯೋ ಹೋಗ್ತಾಯಿದ್ದೀನಿ. ಒಂದು 3-4 ದಿನದಿಂದ ಬ್ಲಡ್ ಪೇಂಟಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬಾ ಆರ್ಡರ್ಸ್ ಬಂದಿದ್ದಾವೆ. ಇವತ್ತೆಲ್ಲ ಕಂಪ್ಲೀಟ್ ಮಾಡಬೇಕು. ಇವತ್ತೇನಂದ್ರೆ ಒಂದು 3-4 ಆದರೂ ಕಂಪ್ಲೀಟ್ ಮಾಡಲೇಬೇಕು ಇವತ್ತು. ನೋಡೋಣ, ಎಷ್ಟು ಪ್ರಯತ್ನ ಪಡ್ತೀನಿ, ನೋಡೋಣ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನೋಡಿ ಬ್ಲಡ್ ಪೇಂಟಿಂಗ್ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಂತೆ. ಬರ್ರಿ ಮತ್ತು ಹೋಗಂಬರ್ರಿ, ಈಗ ನಮ್ಮ ಸ್ಟುಡಿಯೋ ಹೋಗಂಬರ್ರಿ. ಈಗ ಏನು ಮಾಡಿರಿ ನಾವು ರೀ ಆಲೂಗಡ್ಡೆ ಪಲ್ಯ, ಇವು ನಮ್ಮಂದು ವಡಿ ಅಂತ, ಅಲಸಂದು ವಡಿ ಅಂತಾರೆ. ಅವು ಪಲ್ಯ ಮಾಡಿ ಊಟ ಈ ಥರ ಯಾವ ಪಲ್ಯ ಇದೆ? ಅಲಸಂದು ವಡಿ ಅಂತಾರೆ. ಅಲಸಂದು ವಡಿ ಈ ಸಾಲಿ ಮಂದಿ ಮಾಡ್ತಾರೆ. ಇದು ಕೊಡ್ರಿ ಜಲ್ದಿ ಊಟ ಆಗೈತೆ. ನೋಡ್ರಿ, ಅಂಗಡಿಯಾಗ ತರೋದು ಬಿಟ್ಟು ಇಲ್ಲೇ ಮನೆ ಹೊಲ್ದು ಬಿಟ್ಟಾರ ನೋಡ್ರಿ, ಸಸ್ತಾದಾಗ. 100 ರೂಪಾಯಿ ಹೊಲ್ಯಾಕ. ಎಷ್ಟು ತೊಗೊಂಡ್ರಿ ಹೊಲ್ಯಾಕ? ರೆಡಿಮೇಡ್ 3,000-4,000. ನಾವು ನೋಡಿ ತೊಗೊಬೋದು. ಎಷ್ಟು ಅಂದಾಜು ನೋಡಿ ಬಟ್ಟೆ ಈಗ ನಾವು ಆರ್ಡ್ರ್ ಕೊಡ್ಬೇಕಂದ್ರೆ ಹೆಂಗೆ ರೀ? ಅವ್ರ ಬಟ್ಟೆ ಹೆಂಗಿರ್ತ ನೋಡಿ ನೋಡ್ರಿ, ಮನೆಗೆ ಹೊಲ್ದು ಬಿಟ್ಟಾರ ನೋಡ್ರಿ. ದಸರಾ ಹಬ್ಬಕ್ಕೆ ಬಟ್ಟೆ ಹೊಲ್ದು ಬಿಟ್ಟಾರ. ಹೊರಗೆ ತಂದ್ರೆ ರೊಕ್ಕ ಖರ್ಚಾಗುತ್ತೆ ಅಂತೇಳಿ ಮನೆಗೆ ಹೊಲ್ದು ಬಿಟ್ಟಾರ ನೋಡ್ರಿ ಇವ್ರು. ಆಗ ರೊಕ್ಕ ಖರ್ಚು ಮಾಡಕ್ಕೆ ಬೇಡ ಅಂತೇಳಿ ಇಲ್ಲೇ ಹೊಲ್ದು ಬಿಟ್ರ. ರೊಕ್ಕ ಖರ್ಚು ಮಾಡಕ್ಕಂತ ಇಲ್ರಿ. ಹಾಂ ರೀ, ಅಲ್ಲಿ ರೆಡಿಮೆಂಟು ಸರಿ ಹೊಲಿಗೆ ಪಲ್ಲಿಗೆ ಬೇಸಿರಲ್ಲ. ಹಾಂ ರೀ ಚಲೋ ಇರಲ್ಲ. ಮತ್ತೆ ನಾವು ಅಲ್ಲಿ ರೆಡಿಮೆಂಟ್ ತಂದು ಮತ್ತೆ ಇಲ್ಲಿ ಹೊಲಿಗೆ ಹಾಕ್ಬೇಕಂದ್ರೆ ಆಗಲ್ರಿ. ಇದು ಎಷ್ಟು ಖರ್ಚು ಆಯ್ತು ರೀ? ಇದು 1450. 1450 ಬಟ್ಟೆ ಬರೇ ಬಟ್ಟೆ. ಇದು ಬಟ್ಟೆ ಲಂಗದ ಬಟ್ಟೆ ರೀ. ಇದು ಲಂಗ ಬಟ್ಟೆ. ಬ್ಲೌಸ್ ಹೊಲ್ದಿರಿ. ಇದು ಬೇರೆ ಒಳವಸ್ತ್ರ. ಇದ್ರದ್ದು ಒಳವಸ್ತ್ರ ಬೇಕು. ಮತ್ತು ಒಂದು ವೇಲ್ ಎಷ್ಟು? 1400 ರೂಪಾಯಿ ತೊಗೊಂಡಾರ್ರಿ. ಇಲ್ಲಿ ಹೊಲಕ್ಕೆ ಎಷ್ಟು? 1450 ರೂಪಾಯಿ ರೀ. 1700 ರೂಪಾಯಿ ರೀ. ಹೊಲಕ್ಕೆ ಎಷ್ಟು ರೀ? ಹೊಲಕ್ಕೆ ನಾವು ತೊಗೊಂತೀವಿ 1,000. 2,000 ರೂಪಾಯಿ ಹೊಲಕ್ಕೆ. ಒಟ್ಟು 3,500 ರೂಪಾಯಿ ರೀ. 4,500. 4,500 ಅಲ್ಲಿ ಕಡಿಮೆ ಬರ್ತದೆ. 3,500 ಏನು ರೀ ನೀವು ಹೊಲ್ದ್ರಿ? ಮತ್ತು ನಮಗೂ ಆರ್ಡ್ರ್ ಇದಾವೆ ರೀ, ಹೊಲ್ದು ಕೊಡ್ತೀರೇನು ರೀ? ಈಗ ಏನು ಮಾಡಕ್ಕೆ ಕುಂತೀರಿ? ಈಗ ಉಕ್ಸು ಹಚ್ಚತ್ತೀರೇನು ರೀ? ಉಕ್ಸು ನೀವೇ ಹಚ್ತೀರಿ, ಅಲ್ಲಿ ಕೊಡ್ಬೇಕಿಲ್ರಿ? ಎಲ್ಲ ನೀವೇ ಮಾಡಿದ್ರೆ ನಾವೇನು ಮಾಡ್ಬೇಕು? ಈಗ ಅರ್ಜೆಂಟ್ ಐತ್ರಿ. ಎಲ್ಲ ಉಕ್ಸು ನೀವೇ ಹಚ್ತೀರಿ, ಎಲ್ಲ ನೀವೇ ಹಚ್ತೀರೇನು ರೀ? ಎಲ್ಲ ರೊಕ್ಕ ಜಗ್ಗಿ ಉಳಿಸ್ತೀರಿ ಬಿಡ್ರಿ. ಏನೋ ಮಾಡ್ಯಾರ ನೋಡ್ರಿ ಇಲ್ಲಿ. ಆಗ ಅಯ್ಯ ಹಿಂಗೆ ಮಾಡ್ಯಾರ ನೋಡ್ರಿ. ಏನು ಹಚ್ಚಿ ಇದು ಏನ್ರಿ ಇದು? ಗೋಬಿ ಮಂಜೂರಿ. ಹೆಂಗ್ ಮಾಡ್ಯಾರ ನೋಡ್ರಿ. ಕಲರ್ ಚೇಂಜ್. ಬಂಗಾರ. ಯಾರು ತಿನ್ಬೇಕಿದು? ಯಾರು ತಿನ್ಬೇಕ್ರಿ ಇದು ಗೋಬಿ ಮಂಚೂರಿ? ಇಷ್ಟು ಚೆನ್ನಾಗಿ ಮಾಡ್ಯಾಳ. ಖಾಲಿ ಹಿಡಿತಾರೆ. ಉಪ್ಪು ಹುಳಿ ಏನಿಲ್ಲ, ಎಲ್ಲ ಎಣ್ಣೆ ಜಾಸ್ತಿ ಐತಿ. ಕಬ್ಬಿನ ಜ್ಯೂಸ್, ಪ್ಯೂರ್ ಕಬ್ಬಿನ ಜ್ಯೂಸ್ ಮಂಡ್ಯಲಿಂದ ತಗೊಂಬಂದಾರ್ರಿಪ್ಪ. ಪ್ಯೂರ್. ಅಕ್ಕರು ಹೋದ ವರ್ಷ ಹೊಲ್ದಿದ್ರು ನೋಡ್ರಿ ಬಟ್ಟಿ. ಈಗ ಈ ವರ್ಷ ಬ್ಯಾರೆದ ಹೊಲಿ ಹಾಕೊಂತಾರ. ಚಲೋ ಐತ್ರಿ. ಹೆಂಗೈತ್ರಿ ಇದು? ಹೋದ ವರ್ಷ ಹೊಲ್ದಿದ್ದೇನ್ರಿ ಇದು? ಹೋದ ವರ್ಷ. ಈ ವರ್ಷ ಯಾವ್ದು? ಅದು ಈಗ ತೋರಿಸಿದ್ರ ಅದು ಹೊಲ್ದಿರೇನ್ರಿ? ಮತ್ತೆ ದಿನ ಹೊಲ್ತೀರೇನ್ರಿ ಇದ್ರಂಗೆ? ಹಬ್ದಾಗ ಅಷ್ಟೇ ಹೊಲ್ತೀರೇನ್ರಿ? ಚಲೋ ಹೊಲ್ದಿರ್ತಾವ್ರಿ.
ಭಾಳ ಆಗ್ಬಿಟ್ಟವ. ಹಾಂ ಸಾಗರ ಜಡಿ ಹಾಕಕ್ಕೆ ಭಾಳ ಇಂಟ್ರೆಸ್ಟ್ ಹಾಕಿ ಬರುತ್ತೆ ಬರಲ್ರಿ ಹಾಕಕ್ಕಿದು ಬರಲ್ರಿ ಬರಲ್ರಿ ಇದು ಸಾಗ ಏನು ಮಾಡಕತ್ತೀರಿ ಈಗ ನಾವು ಹಾಂ ಫುಲ್ಲ ನೈಸ್ ಮಾಡಕತ್ತೀವಿ. ಈಗ ಬರಲ್ರಿ ಇದು ಹಾಕಕ್ಕೆ ಬರಲ್ರಿ ನೈಸ್ ಮಾಡಕತ್ತೀವಿ ನೈಸ್ ಬರಲ್ರಿ ಇದು ಏರಿ ಬ್ಯಾಂಡ್ ಹಾಕಕ್ಕೆ ಬರಲ್ರಿ. ನಿಮ್ಮಂಥ ಶಾರ್ಟ್ ನೀವು ಕಟಿಂಗ್ ಮಾಡೋರು ಹೋದ್ರೆ ಆಯ್ತು. ಏನು ಮಾಡಕತ್ತೀರಿ ಕರೆಕ್ಟ್ ಆಯ್ತು ರೀ. ಏನು ಮಾಡಕತ್ತೀರಿ ಏನಿಲ್ಲ ಸುಮ್ಮನೆ ಟೈಮ್ ಪಾಸ್. ನೋಡ್ರಿ ಹೆಂಗ್ ಮಾಡ್ರಿ ನೋಡ್ರಿ ಇವ್ರ ನೋಡ್ರಿ ಲಾ ಜಗಲ್ಲ ನೋಡಮ್ ಕೊಡ್ರಿ ನೋಡ್ರಿ ಇಬ್ಬರೆಲ್ಲ ಮುರಿದೋಗ್ಬಿಟ್ಟವ ಹಿಂಗೆ ಮಾಡ್ಯಾರ ನೋಡ್ರಿ ಅವಾಗ ಯವ್ವ ಹೆಂಗ್ ಮಾಡು ಎಲ್ಲ ನೋಡ್ರಿ ಊಟ ಮಾಡಿ ಊರಿಗೆ ಮೋಡ ನೋಡ್ರಿ ಹೆಂಗೈತೆ ನಮ್ಮ ಮನೆ ಮೇಲೆ ಎಲ್ಲ ಮೋಡ ಅನ್ನಾವತ್ತು ಮೋಡ ಆಗೈತಾಗ ಮೋಡ ಭಾರಿ ಐತಿ ದೊಡ್ಡದೈತಿ ನೋಡ್ರಿ ಇದು ಮೋಡ ಅನ್ನಾವತ್ತು ನೋಡ್ರಿ ಇದು ಮೋಡ. ಬರ್ತೀವ್ರಿ ಸಾಯಂಕಾಲ. ನಮಸ್ತೆ, ಶೂಸ್ ಒನ್ ಸಿಂಧನೂರ್ ಕಡೆಯಿಂದ ನಮ್ಮ ನಾಳೆ ಶಾಪ್ ಓಪನಿಂಗ್ಗೆ ದಸರಾ ಹಬ್ಬ ಇರೋ ಸ್ಥಳಕ್ಕೆ ಒಳ್ಳೆ ಬಂಪರ್ ಆಫರ್ ಕೊಡ್ತಾ ಇದ್ದೀನಿ. ಎಲ್ಲಿ ಫ್ಲಿಪ್ ಫ್ಲೋ ಬಂದ್ಬಿಟ್ಟು 399. ಎಲ್ಲಿ ಫ್ಲಿಪ್ ಫ್ಲೋ ಬಂದು 399. ನಮ್ಮ ಶಾಪ್ ಅಕೌಂಟ್ನ ಫಾಲೋ ಮಾಡ್ಕೊಂಬಂದ್ರೆ 699ಗೆ 2 ಪೇರ್ಸ್. ನಮ್ಮ ಶಾಪ್ ಅಕೌಂಟ್ನ ಫಾಲೋ ಮಾಡ್ಕೊಂಬಂದ್ರೆ 3 ಪೇರ್ಸ್ ಓನ್ಲಿ 999 ಕೊಡ್ತಾ ಇದ್ದೀನಿ. ಈ ಥರ ಟ್ರೆಂಡಿ ಕಲೆಕ್ಷನ್ನ ಗ್ರ್ಯಾಪ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಶಾಪ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಶೂಸ್ ಆನ್ ಸಿಂಧನೂರ್ ಕಡೆಯಿಂದ. ಏನು ಮಾತಾಡ್ಬೇಕು ನಾವು ಎಲ್ಲ ಮಾತಾಡೋದಾಗೈತೆ. ಇಲ್ಲೇ ರಾಜಮೌಲಿಗೆ ಹೋಗಿದ್ವಿ, ಅವ್ರು ಪಾಸ್ ಕೊಟ್ಟಿದ್ರು. ಹೌದು, ನಾನು ಬರತ್ನಾಗ ಗಣೇಶನ ಜೋಬ್ ದತ್ತೂರ್ಗೆ ಬಂದೆ. ನಾನಂತ ಎಲ್ಲಿ ಹೋಗಿದ್ರಿ ನನಗೆ ಗೊತ್ತಿಲ್ಲ, ಎಲ್ಲಿ ಹತ್ತಿಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ಟೈಮ್ ಹೋಗ್ತೇನೆ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಡೇ ಪಾಸ್ ಬೇರೆ ಇರ್ತು ಬ್ರೋ, ಅದು ನಿನ್ನೆಗೆ ಅಷ್ಟೇ ಅದ. ಹೌದಾ? ಏನೋ ಗೊತ್ತಿಲ್ಲ ನನಗೆ. ಇದು ವಿಡಿಯೋ ಫ್ರಂಟ್ ರೆಕಾರ್ಡ್ ಆಗೈತೆ ಬ್ಯಾಕ್ ರೆಕಾರ್ಡ್ ಆಗೈತೆ ಗೊತ್ತಿಲ್ಲ. ಅಲ್ಲೋ ಅದು ಏನು ಆಗಿಬಿಟ್ರಲ್ಲ ಅಲ್ಲಿ ಮುಂದೆ ಏನು ಮಾಡಿಬಿಟ್ರು. ಹೌದಲ್ಲೋ, ಏನೋ ಮಾಡಿಬಿಟ್ರಲ್ಲಿ. ಹೊಡಿ ಗಾಡಿ ಹೊಡಿ ಅಲ್ಲಿ. ಅಲ್ಲಿಲ್ಲ ಇದು ರೋಡ್ಗೆ ಸ್ಟೇಟ್ ಹೊಡೋಗ್ಬಿಟ್ಟು ಟ್ರೈ ಮಾಡ್ತೀವಿ. ಟ್ರಾಫಿಕ್ ಐತೆ, ಯಾರು ಟ್ರಾಫಿಕ್ ರೂಲ್ಸ್ನ ಜಂಪ್ ಮಾಡಬೇಡ್ರಿ. ಕರೆಕ್ಟ್ ಟೈಮ್ ಟು ಟೈಮ್ ಎಲ್ಲ ಫಾಲೋ ಮಾಡ್ತೀರಪ್ಪ. ಮತ್ತು ಅಲ್ಲೇನು ಆಗಕ್ಕಂದ್ರ ಅದು ನಮ್ಮ ಮುಕುಂದ ಕೋಟೆ, ಈ ಕಡೆ ಇನ್ನೊಂದು ಯಾವುದು ರೌಡ್ ಕುಂದ ಕೋಟೆ, ಮತ್ತು ಮುಂದೆ ಇರೋ ಗುಡಿ ಯಾವುದು ಗೊತ್ತಿಲ್ಲ, ಅದು ಮುಂದೆ ತಿಳಿಸ್ತೀನಿ ಬರ್ರಿ. ಬರ್ರಿ ಇವು ಬರ್ರಿ. ಈಗಿನ ಅಂದಲ್ಲ ಏನು ದಾಟಬಾರ್ದು ಏನಂದೆ, ಅವಲ್ಲಿ ದಾಟಿಬಿಟ್ಟದಣ್ಣ. ಇಲ್ಲ ಅಣ್ಣ, ತೋರಿಸ್ಬೇಕಲ್ಲ ನಾವು ಇನ್ಫ್ಲುಯೆನ್ಸರ, ಬರೀ ಇಂಥವು ತೋರಿಸ್ಬೇಕಣ್ಣ ನಾವು. ಮುಕುಂದ ಕೋಟೆ ಇದೆ ಸಂಬಳ ಇದೆ ಇದೆ ಇಡಮ್. ಮುಕುಂದ ಕೋಟೆ, ರೌಡ್ ಕುಂದ ಕೋಟೆ ಒಟ್ಟಿಗೆ 3 ತೋರಿಸ್ತೀನಿ ಬರ್ರಿ. ಬೈಕ್ದಾಗ ಕೆಂಪು ನಂದಿನಿ ಜೊತೆ 3 ತೋರಿಸ್ತೀನಿ ಬರ್ರಿ. ಇದನ್ನು ಕೆಂಪು ನಂದಿನಿ ಈಗ ಅಡ್ಡ ಹಾಕ್ಬಿಟ್ರೆ ಬೈಕ್. ಇದು ಬರೀ ಈಗ ರೆಡಿ ಮಾಡಕತ್ತಾರ. ನಾವು 12 ಗಂಟೆಗೆ ಮುಗಿಸ್ಕೊಂಡು ಬರ್ತೀವಲ್ಲ ಲಾಟ್ರಿ ಗೇಟ್ಗೆ, ಅವಾಗ ಮತ್ತೆ ಫುಲ್ ತೋರಿಸ್ತೀವಿ. ಈಗ ರೆಡಿ ಮಾಡಕತ್ತಾರ ನಮ್ಮ ಮಂದಿ. ಬರ್ರಿ ಕ್ಲಾರಿಟಿ ಇರುತ್ತೆ ಬ್ರೋ. ಐಫೋನು ಇಲ್ಲ ಬ್ರೋ. ಚಾ ಕುಡ್ದು ಬ್ರೋ. ಹೌದು, ಇರಾನಿ ಚಾ ಭಾಳ ಇಷ್ಟ ಆಗ್ಬಿಡುತ್ತೆ ನನಗೆ. ಇರಾನಿ ಚಾ ಬ್ರೋ. ನಿನ್ನೆ ಇರಾನಿ ಚಾ ಕುಡಿದ್ಬಿಟ್ಟಲ್ಲ, ಫುಲ್ ನಶೆ ಆಗ್ಬಿಟ್ಟಿದ್ದೆ. ಈಗ ಮತ್ತೆ ಅಲ್ಲೇ ಕುಡಿಬೇಕು. ಅದ್ರಾಗ ಏನು ಹಾಕ್ಯಾರ ಮಾಲ್ ಅದ್ರೊಳಗೆ ಗೊತ್ತಿಲ್ಲ. ಮತ್ತೆ ಕುಡಿಬೇಕು ಅನ್ಸ್ಕೊಂಡೈತೆ. ಮಲ ಯಾಕೆ ಅಂತ ನೆಕ್ಸ್ಟ್ ಇವತ್ತು ಮತ್ತೆ ಎಕ್ಸ್ಟ್ರಾ ಮಲ ಮತ್ತೆ ಹಾಫ್ ಕುಡಿಬೇಕು. ಮತ್ತೆ
ಫುಲ್ ಕುಡಿದ್ರೆ 20 ರೂಪಾಯಿ ಅಂತ, ಹಾಫೇ ಫುಲ್ ಹಂಗೆ ಕೊಡಕ್ಕೆ ಕುಂತಾರ, ಹಾಫೇ 2 ಟೈಮ್ ಕುಡಿದ್ಬಿಡ್ತೀನಿ. ಹಾಂ, ನಂಬಿಕೆ ಇದ್ರು ಬ್ರೋ, ನಂಬಿಕೆ ಇದ್ರು. ಮತ್ತೆ ನನ್ನಂಗೆ ಯಾರು ಮಾಡ್ಬೇಡ್ರು, ಮತ್ತೆ ಅಲ್ಲಿ ಇಡ್ಲಿನ ಹಂಗೆ ಮಾಡಿಬಿಟ್ರು, ನಮ್ಗೆ ಸಿಗ್ಲಾರ್ದ ಮಾಡ್ರ ಇವ್ರು. ನನ್ನಂಗೆ ಯಾರು ಮಾಡ್ಬೇಡ್ರಪ್ಪ ಯಪ್ಪ, ಪಾಪ ಅವ್ರಿಗೆ ಲಾಸ್ ಮಾಡ್ಬೇಡ್ರು. ಡೊನಾಟ್ ಇಸ್ ಬ್ರೋ, ಡೊನಾಟ್ ಬರೀ ಟೀ ಕೂಡ ಇದು 2ನೇ ಟೀ. ಇದೇನು ಬ್ರೋ ಇದು? ಗೊತ್ತಿಲ್ಲ ಗೊತ್ತಿಲ್ಲ ರಸ್ಕ್ ಜೊತೆ ಟೋಸ್ಟ್, ಗೊತ್ತಿಲ್ಲ ಬಿಸ್ಕೆಟ್ ಅಲ್ಲೋ ಟೋಸ್ಟ್ ಅಂತ, ರಸ್ಕ್ ಜೊತೆ ಟ್ರೈ ಮಾಡಬೇಕು. ನಮ್ಮ ಲಾಗ್ ಹಂಗೆ ಅಕೌಂಟ್ ಇದೆ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಏ ಈ ಕಡೆ ಹಿಡ್ದಾಗ ನೀನು ಹಿಂಗಂತ ಇನ್ನೊಂದ್ಸಲ ಅಂದ್ಬಿಡು. ಹಾಕ ಮಾಡ ಇನ್ಸ್ಟಾಗ್ರಾಮಿಗೆ ಅಂದರೆ ಅದು ಇದು ಮಾಡ್ತೀವಿ ರೀ, ಫುಲ್ ವಿಡಿಯೋ ಮಾಡಿ ಅದು ಬೇರೆ ಕ್ಯಾಪ್ಷನ್. ಇದನ್ನು ಹಾಲ್ ಭಯ, ಇದು ಸ್ಪೆಷಲ್ ಅಲ್ಲ, ಇದು ಚಹಾ ಪುಡಿ ಬೇರೆ ಏನು ಭಯ. ನಮ್ದು ಅಣ್ಣ ಇದು ಗಾಡಿ ಒಳಗೆ ಬಿಡಲ್ಲ ಭಯ, ಇಲ್ಲಿ ಸೈಡ್ ಹಾಕಿ ಹೋಗ್ಬೇಕಂತ. ಒಂಟಿ ಅಣ್ಣ, ಎಲ್ಲಿ ಗಂಟೆ ಎಲ್ಲಿ ಪೂರ ತಲೆ ನೀಟಾಗಿ ಬಂದ್ರೆ ಮರಗಿಲ್ಲ. ಮ್ಯಾಲೆ ಸೆಕ್ಯೂರಿಟಿ ಐತೋ, ಹೆಂಗೈತಲ್ಲೋ ತಳ ಒಳಗೆ ಅದು. ಬರ್ರಿ, ಯಾರ್ದಾರು ಮದುವೆ ಮಾಡ್ಕೊಂಡು ಇಲ್ಲೇ ಬರ್ರಿ, ಒಂದು ಒಳ್ಳೆ ರೇಟಿಗೆ ಬಗೆಹರಿಸ್ಕೊಡ್ತೀನಿ. ಏನಂತ ನಮ್ಮ ಸಿಂಧೂರಾಗ ಯಾರೋ ಸೆಲೆಬ್ರಿಟಿ ಬಂದರೆ ಈ ರಾಜಮಹಲ್ದಾಗೂ ಇರ್ತಾರೆ ನೋಡ್ರಿ. ಮೊನ್ನೆ ಬಾಲು ಬೆಳಗಂದಿ ಅವರೆಲ್ಲ ಬೈಯಲ್ಲ, ಅವ್ರು ಕೂಡ ಈ ರೂಮ್ದಾಗ ಇಲ್ಲೇ ಮೇಲ್ಗಡೆ ಎಲ್ಲ ಏಷ್ಯಾ ರೂಮ್ಸ್ ಆ ಥರ ಇದ್ದಾವೆ, ಇರ್ತಾರೆ ಅವ್ರು, ಇಲ್ಲೇ ಇರ್ತಾರೆ. ಹೆಂಗಿತ್ತು ಲೊಕೇಶನ್? ಫುಲ್ ಚಿಂದಿ. ನಾಣ ನಿಂದ ಅಣ್ಣ ಇದು ರೆಸ್ಟ್ ಮತ್ತೆ ಒಳಗ ಫುಲ್ ಈ ಮೇಲೆ DJ ಹಚ್ಚಿನಿ, ಫುಲ್ DJ ಡ್ಯಾನ್ಸ್ ಎಲ್ಲ ಮಾಡಬೇಡ್ರಿ. ನಿನ್ನೆ ಏನು ಮಾಡೋಕ್ಕಾಗಿಲ್ಲ, ಇವತ್ತು ಏನು ಮಾಡಲ್ಲ ಬರ್ರಿ. ಗಾಡಿ ಎಷ್ಟು ಬರ್ತಲ್ಲೋ ಇದೆ. ಹೌದು, ಅವ್ರು ನೋಡಿದ್ರೆ ಕಪಲ್ ಅಂತ, ನಮ್ ನೋಡಿ ಕಪಲ್ ಇಲ್ಲ, ಇಲ್ಲಿ ಹೆಂಗ್ ಮಾಡ್ಬೇಕು ನಾವು? ಬರ್ರಿ ಆದ್ರೂ ಏನ್ ಮಾಡಮ್ಮ, ಜಾಯ್ನ್ ನಮ್ಮ ಹುಡುಗರು ನೋಡ್ರಿ ಅರ್ಧ ಫಂಕ್ಷನ್ ಮಾಡಿ ಹೊಂಟ್ರ ನೋಡ್ರಿ ಮನೆಗೆ. ಅಲ್ಲಿ ಇನ್ನೂ ಫಂಕ್ಷನ್ ಐತೆ, ಹೋಗಂಬರ್ರಿ ಚಾರ್ಜ್ ಇಲ್ಲ, ಫೋನ್ ಚಾರ್ಜ್ ಇಲ್ಲ. ನಂದು ಸ್ವಿಚ್ ಆಫ್ ಆಗ್ಬಿಟ್ಟೈತೆ, ಅಣ್ಣಂದು ಹತ್ತೈತೆ, ನಂದು ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಏಯ್ ಬಯ ಸ್ನ್ಯಾಕ್ಸ್ ಏನೋ ತಿನ್ಸ್ ಬಯ, ನೋಡ್ಕೊಂಬರಮ್ಮ ಸ್ನ್ಯಾಕ್ಸ್ ಏನು ಮಾಡಿದ್ರೆ. ನಾವು ಹೋಗಿಲ್ಲ, ನಿನ್ನೆ ಪಾನಿಪುರಿ ಭಾಳ ಎಕ್ಸ್ಪೆನ್ಸಿವ್. ಇವತ್ತೇನು ತಿಂತೀವಿ ಗೊತ್ತಿಲ್ಲ. ಇವತ್ತು ಸ್ಯಾಂಡ್ವಿಚ್ ಟ್ರೈ ಮಾಡೋ. ಏನಿಲ್ಲ, ಆಯ್ತು ಏನೈತಿ ನೋಡ್ರಿ, ಸ್ಯಾಂಡ್ವಿಚ್ ಮಾಡಮ್ಮ ಬರ್ರಿ, ನೋಡಮ್ಮ ಬರ್ರಿ. ನಮ್ಮ ಬಾಬಾ ಸ್ಯಾಂಡ್ವಿಚ್ ಅವ್ರು ಬಂದಿದ್ದಾರೆ, ಅವ್ರ ಹತ್ರನೇ ಈಗ ಬಾಬಾ ಸ್ಯಾಂಡ್ವಿಚ್ ಹೇಳಿದ್ವಿ, 2 ಆರ್ಡ್ರ್ ಬರ್ತಾ ಇದೆ, ರೆಡಿ ಆಗ್ತಾ ಇದೆ. ನನ್ನ ಫೋನ್ ಚಾರ್ಜ್ ಇಲ್ಲ, ಅದಕ್ಕೆ ಎಲ್ಲಿ ಫೋನ್ ಆಗ ವೈರಿಂಗ್ ಇಟ್ಕೊಂಡು ಚಾರ್ಜ್ ಮಾಡ್ಕೊತಾ ಇದ್ದೀವಿ ನೋಡ್ರಿ. ಇಲ್ಲಿ ನಮ್ಮ ಹುಲಿ ಕ್ಯಾ ಭಯ? ನಮ್ಮ ಬ್ರೋ ಅವರು 2 ಸ್ಯಾಂಡ್ವಿಚ್. ಯಾವ ಸ್ಯಾಂಡ್ವಿಚ್ ಬ್ರೋ ಇವು?
ಬ್ಯಾಬಿ ಶಾನ್ ಬಾಬಾ ಅವೆರಡು ನಿಮಗೆ ಏಯ್ ಬರ್ರಿ ಟೇಸ್ಟ್ ಮಾಡಮ್ ಬರ್ರಿ. ವಿಡಿಯೋ ಮಾಡೋರಿಗೆ ಜಾಸ್ತಿ ಅಪ್ಪ, ವಿಡಿಯೋ ಮಾಡೋರು ಜಾಸ್ತಿ. ಈಗ ಹೇಗೆ ಗೊತ್ತು, ಏನೋ ಫಂಕ್ಷನ್ ಆಯ್ತು ಇಲ್ಲಿ ಬಂದಾಗ ಬಂದೀವಿ. ಫುಲ್ ಲೈಟ್ ಚಮಕ್ ಲೈಟ್ ಹಾಕ್ಯಾರ. ಒಳಗೆ ಹೋಗಂಬರ್ರಿ, ಏನು ಫಂಕ್ಷನ್ ಐತೆ ತಿಳ್ಕೊಂಬರಮ್ಮ. ಸೀದಾ ಮನೆಗೆ ಹೊಡೆದು ಬಿಡ್ತೀವಿ ನಾವು. ಗಾಯ್ಸ್, ನಾವು ಯಾವ್ದು ಫಂಕ್ಷನ್ ನೋಡಿಲ್ಲ, ಸೀದಾ ಊಟಕ್ಕೆ ಬಂದಿ ನೋಡ್ರಿ. ಬರೀ ಮೇಲೆ ಅನಾಹುತ ಡೆಕೋರೇಷನ್ ಮಾಡ್ಯಾರ. ಎಲ್ಲರೂ ಊಟ ಮಾಡ್ಕೊಂತ ಎಂಜಾಯ್ ಮಾಡಂಬರ್ರಿ. ಅಲ್ಲೇನೋ ನಾಟಕ ನಡೆದಿತ್ತಾಗ, ಅಲ್ಲಿ ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡತ್ತಲ್ಲ, ಬಂದು ಊಟ ಮಾಡಿದ್ರೆ ಒಳ್ಳೇದು ಅಂತೇಳಿ ಊಟ ಮಾಡಕೊಂತೀವಿ. ಬಸ್ ನಮ್ಮ ಮೆಸೊಂದು ಮಾಡ್ರಿ ನೋಡ್ರಿ, ಫುಲ್ ಊಟ ಮಾಡಿ ರೆಡಿ ಆಗ್ಯಾರ. ಈಗ ಮತ್ತೆ ಡ್ಯಾನ್ಸ್ ಮಾಡಕ್ಕೆ. ಡ್ಯಾನ್ಸ್ ಐತಾ, ದಾಂಡೆ ಮಾಡಕ್ಕೆ ರೆಡಿ ಆಗ್ಯಾರ ಈಗ ಹೋಗಕ್ಕ. ಇಲ್ಲಿ ಈಗ ನಿಮ್ಮ ಡ್ಯಾನ್ಸ್ ಐತೇನ್ರಿ? ಈಗ ಗಾಗ್ರ ಐತೆ. ಇಲ್ಲಿ ಗಾಗ್ರ ಮಾಡ್ತಾರ? ಡ್ಯಾನ್ಸ್ ಇಲ್ಲ, ಡ್ಯಾನ್ಸ್ ಬಂದು ಬೇರೆ ಡ್ಯಾನ್ಸ್. ಈಗ ಏನು ನಾಟಕ ನಡೆಯಕುಂತ? ಈಗೆಲ್ಲ ನಾಟಕ ನಡೆಯಕುಂತೆ. ಫುಲ್ ಊಟ ಜಗ್ಗಿ ಉಳಿದೈತೆ ನೋಡ್ರಿ. ಯಾರಾದ್ರು ಬಂದು ಊಟ ಮಾಡ್ತೀರಿ, ಬಂದು ಊಟ ಮಾಡ್ರಿ. ಹೋಗಿದ್ರಿ ಅಲ್ಲಿ? ಹೋಗಿದ್ವಿ. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಆಗಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು, ಏನಾದರೂ ಕಂಟೆಂಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗುವ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.